ಕೂಲಳ್ಳಿಗಿದ್ದಂಗ ಗವಿಗಳು ಇಲ್ಲಿ ಏನಾದ್ರು ಇಲ್ಲ ಗವಿಗಳು ಇಲ್ಲಲ್ಲ ಐತ್ರಿ ಇಲ್ಲಿ ಹಿಂದಿ ಹೇಳ್ತಾರೆ ಯಜಮಾನ್ರಿ ನಮ್ಮ ಗುಡದಾಗಂತ ಕೂಲಳ್ಳಿ ಐತೆ ಅಂತಾರ ಹೋಗಿಲ್ಲ ಹೋಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಗುಹೆ ಒಳಗಡೆ ಹೋಗಿ ತೋರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಆಕ್ಚುಲಿ ನನಗೆ ಆಗಿರೋದೇ ಸ್ವಲ್ಪ ಭಯ ಅಂತ ಇಲ್ಲದ್ರ ನಾವ್ ಯಾರು ಉಳಿತಿದ್ದು ಯಾರು ಎಸ್ ಪಾಲನೆ ಮಾಡ್ತಿದ್ರೆ ಎಸ್ ಮನುಷ್ಯನಿಗೆ ದೇವರನ್ನ ಭಯ ಇಲ್ಲಿದೆ. ಹಲೋ ಹ್ಯಾಂಡ್ ತಮಾಸ್, ಎಲ್ರಿಗೂ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ಕೂಲಹಳ್ಳಿಯ ನಿಗೂಢ ಲೋಕವನ್ನ ನಿಮಗೆ ನಾನು ಪರಿಚಯ ಮಾಡಿದ್ದೆ. ಇಲ್ಲೊಂದಿದೆ ಗವಿ. ಹೇಳ್ಕಂತ ಬರಪ್ಪ, ರೂಟ್ ಎಲ್ಲಿ ಇದಾವೆ ಅನ್ಕತ್ತೆ. ನಾವು ಸ್ಟಾರ್ಟಿಂಗ್ ಬಂದಿರೋ ಜಾಗ ಇದು ಎಂಟ್ರೆನ್ಸ್. ನಾವು ಈ ತರ ಬಂದು ಬಲಗಡೆ ಏನಾದ್ರು ನಾವು ಟರ್ನ್ ತಗೊಂಡ್ರೆ ಕುದುರೆ ಕಟ್ಟೋ ಜಾಗ ಸಿಗುತ್ತೆ. ಬರ್ತಾ 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 ಫುಲ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಗುಹೆ ಆರಾಮ್ ನಿಂತ್ಕೊಂಡು ಕೂಡ ಹೋಗ್ಬೋದು. ಆ ಗುಹೆಗಳು ನೀಡಿದ ಅಪರೂಪದ ಸುಳಿವುಗಳು ನನ್ನನ್ನು ಮತ್ತಷ್ಟು ಕುತೂಹಲಕಾರಿಯನ್ನಾಗಿ ಮಾಡುತ್ತೆ. ಹೌದು, ನೀವು ಕಾದಿದ್ದ ಕೂಲಹಳ್ಳಿಯ ಆ ಅಪರೂಪದ ವಿಡಿಯೋದ ಪಾರ್ಟ್ 2 ವಿಡಿಯೋ ಇದೆ. ಕ್ಯಾಲೆಂಡರ್ 50 ವರ್ಷದವರೆಗೆ ಆಯ್ತು. ಇದು ಒಂದು ಆ ಊರಿನ ಮಣ್ಣಿನಲ್ಲಿ ನಾನು ಹೆಜ್ಜೆ ಇಡುತ್ತಿದ್ದಂತೆ ನನಗನ್ಸಿದ್ದು ಈ ಕಡೆ ಜನ ಮಂದಿ ಯಾವ್ದಕ್ಕೂ ಎದುರೋದಲ್ಲ, ಯಾರಿಗೂ ಭಯ ಪಡೋದಲ್ಲ. ಇಲ್ಲಿ ಯಾರ ಹಾನಿ ಮಾಡಿದ್ರೆ ಒಟ್ಟ ಆಣೆ ಮಾಡಿದ್ರೆ ಆಣೆ ಯಾರು ಮಾಡಲ್ಲ. ದೇವರ ಮೇಲೆ ನಂಬಿಕೆ ಅಷ್ಟೇ ಅಲ್ಲ, ಅಪಾರವಾದ ಭಯ ಇತ್ತು. ಮನುಷ್ಯನಿಗೆ ದೇವರನ್ನ ಭಯ ಇಲ್ಲಿದೆ. ಜನರಿಗೆ ಯಾವ ಕೋರ್ಟು ಕಚೇರಿಗಳ ಅಂತಿಮ ತೀರ್ಪಿನ ಮೇಲೆ ನಂಬಿಕೆ ಇಲ್ಲ. ದೇವರ ಮುಂದೆ ಪ್ರಮಾಣ ಮಾಡಿದ್ರೆ ಸಾಕು, ಕ್ಲೋಸ್, ಮುಗೀತು. ಇಷ್ಟೆಲ್ಲ ಕೇಳಿದ್ಮೇಲೆ ಈ ಊರಿನ ಮೇಲೆ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆಯಿತು. ಹರಪಳ್ಳಿ, ಕೊಟ್ಟೂರು, ಕೂಲಹಳ್ಳಿ, ನಾಯಕನಹಟ್ಟಿ ಹಾಗೆ ಅರಸೀಕೆರೆಗೂ ಏನೋ ಒಂದು ಅವಿನಾಭಾವ ಐತಿಹಾಸಿಕ ಸಂಬಂಧ ಇದೆ ಅಂತಲೂ ಗೊತ್ತಾಯ್ತು. ಬನ್ನಿ ಆ ಪ್ರಭಾವಿ ದೇವರ ದೇವಸ್ಥಾನದ ಸ್ವಾಮೀಜಿಯವರನ್ನ ಕಂಡು ಮಾಹಿತಿಯನ್ನ ಪಡ್ಕೊಳ್ಳೋಣ. ಹೆಸರು ಮತ್ತು ಪೊಲೀಸ್ ಅಂತ ಹೆಸರು ಬಹಳ ಅನನ್ಯ. ಹೆಸರು ಹೇಳ್ತಾರ, ನನ್ನ ಉಸುರು ಅಥವಾ ನನ್ನ ಬೆನ್ನೆಲುಬು ಪೊಲೀಸ್ ಅಂತ ಹೆಸರು ಅನ್ನೋಷ್ಟು ಅನನ್ಯವಾಗಿದ್ದಂಥವ್ರು ಪೊಲೀಸ್ ಅಂತ ಹೆಸರು. ಕೂಲಹಳ್ಳಿ ಮತಾನೇಶ್ವರ, ಹರಪಳ್ಳಿ ಕೆಂಪೇಶ್ವರ, ಅರಸೀಕೆರೆ ಪೊಲೀಸ್ ಅಂತೇಶ್ವರ, ನಾಯಕನಹಟ್ಟಿ ರುದ್ರೇಶ್ವರ ಅಂತಂದು ಇವ್ರು 5 ಮಂದಿ ಸಮಾಜದ ಕೆಲಸಕ್ಕಾಗಿನೇ ಅವತ್ತಾಗ್ತದೆ. ಇವರು ಹುಟ್ಟು ನೆಲೆ, ತಂದೆ ತಾಯಿ ಯಾವುದೇ ಊರ್ದು 5 ಮಂದಿದು ದಾಖಲಾತಿಗಳು ಇಲ್ಲಿವರೆಗೆ ಸಿಕ್ಕಲ್ಲ. ಹೀಗಾಗಿ ಇವರು ಸಮಾಜೋದ್ಧಾರಕ್ಕಾಗಿ ಬಂದಂಥವ್ರು. ಆಮೇಲೆ ಯಡಿಯೂರು ಸಿದ್ದಲಿಂಗೇಶ್ವರರ ಜೊತೆಯಲ್ಲಿ 101 ವಿರಕ್ತರು, 700 ವಿರಕ್ತರ ಅಂತ ಪ್ರತಿಯೊಂದು ಸಮಾಜ ಸೇವೆಯನ್ನು ಮಾಡಿರೋ ಸಿದ್ದಲಿಂಗೇಶ್ವರರು ಆ ಬಳಗದಲ್ಲಿ ಇದ್ದಂಥವ್ರು ಇವರು ಅನ್ನೋದನ್ನ ತಿಳಿತಾ ಇದ್ದೇವೆ. ಇಲ್ಲಿ ಕೋಲ್ಸಂತೇಶ್ವರದ್ದು ಜೀವ ಸಮಾಧಿ ಇದೆ ಅಂತಲ್ಲ, ಎಲ್ಲಿ? ಅಲ್ಲ, ಗದ್ದಿಗೆ ಒಳಗಿದೆ. ಅದು ಜೀವಂತ ಸಮಾಧಿ ಅಂತ ಏನಿಲ್ಲ, ಸುಮ್ಮನೆ ಅನ್ಕಂತ ಬಂದಾರ ಸಮಾಧಿ ಅಷ್ಟೇ. ಸಮಾಧಿ. ಅದೇ ಇದು ಮೂಲ ಗದ್ದಿಗೆ ಅಂತ ಇದೆ, ಸಮಾಧಿ ಅಂತ. ಈಗ ಇತ್ತೀಚೆಗೆ ಸಂಶೋಧಕರು ಅವರು ಎಲ್ಲ ಬಂದು ಇದು ಮೂಲ ಸಮಾಧಿ ಇದೆ ಅನ್ನುವಂತ ಮಾತನ್ನ ಈ ಸಂಶೋಧಕರಿಂದ ಗೊತ್ತಾಗ್ತದೆ. ಇಲ್ಲಿ ಗದ್ದಿ ಪದ್ದಿ ಯಾವ್ದು ಇರ್ಲಿಲ್ಲ, ಅಸ್ತಿತ್ವ ಬಹಳ ಇತ್ತು. ಒಂದು 4 ಹಲಿಗೆ ಹಾಕಿ ಹಂಗ ಒಂದು ಮೂರ್ತಿ ಇಟ್ಟಿದ್ರು. ಹೀಗಾಗಿ ಗದ್ಗಿ ಪದ್ಗಿ ಅನ್ನೋಂಥದ್ದು ಕಲ್ಪನೆ ಇರ್ಲಿಲ್ಲ. ಆಮೇಲೆ ಈಗೆಲ್ಲ ಇದ್ರ ಬಗ್ಗೆ PhD ಮಾಡೋರು ಇವರು ಸಂಶೋಧಕರೆಲ್ಲ ಬಂದು ಆಮೇಲೆ ಈ ಕಲ್ಲಿನ ಶಿಲಾಮಂಟಪವನ್ನು ನೋಡಿ ಇದೇ ಮೂಲ ಗದ್ಗಿ ಇರಬೇಕು ಅನ್ನೋ. ಅಂದ್ರೆ ಈ ಭಾಗದಲ್ಲಿ ಒಂದ್ ತರದ ಕೋರ್ಟ್ ಇದ್ದಂಗೆ ಇದು. ಕೋರ್ಟ್ ಇದ್ದಂಗೆ, ಅಂದ್ರೆ ಯಾವುದೇ ಒಂದು ಸಮಸ್ಯೆಗಳು ಇರಲಿ ಇಲ್ಲಿ ಬಂದು ಆಣೆ ಮಾಡ್ರಿ, ಗಂಟೆ ಹೊಡೀರಿ ಅಂದ್ರೆ ಯಾರು ಇಲ್ಲಿ ಬರ್ತಾ ಇಲ್ಲ. ಈ ಕಡೆ ಜನ ಮಂದಿ ಯಾವ್ದಕ್ಕೂ ಎದುರೋದಲ್ಲ, ಯಾರಿಗೂ ಭಯ ಪಡೋದಲ್ಲ. ಇಲ್ಲಿ ಯಾರ ಹಾನಿ ಮಾಡಿದ್ರೆ ಆಣೆ ಯಾರು ಮಾಡಲ್ಲ. ಇವ್ರ ಹೆಸರು ಅಲ್ಲಿ ಮುರಿತಂತ ನ್ಯಾಯ.
ಆ ಪಂಚಗಣಾಧೀಶ್ವರರಲ್ಲಿ ಇವರೊಬ್ಬ ದೊಡ್ಡ ಹಿರಿಯರು ಅಂತಂದೇಳಿ ಎಲ್ಲರಿಗಿಂತ ಇವರೇ ದೊಡ್ಡ ಕೋಲಶಾಂತೇಶ್ವರ. ಇವರು ಇಲ್ಲಿ ಏನಾದ್ರು ಪವಾಡಗಳು ನಡೆದವ? ಇಲ್ಲಿ ನಡೆದವ್ರಿ ಕೆಲವರು ಕಾರ್ತಿಕ ದಿವಸ ಬಹಳ ಹಾಕ್ಯಂದು ಮನಿಕೆಂದು ಇನ್ನೇನು ಒಕ್ಕತಿ ಹೋದ ಕೂಡಲೇ ಉಗಿಬೇಕು ಅಂತಂದೇಳಿ ಆ ದೇವ್ರು ಬಂದು ಹಿಂಗೆ ಇದನ್ನ ಮಾಡಿದ್ರಾಗ ಅವ ಮನೆಯವರು ಕೋಲಶಾಂತೇಶ್ವರ ಹಿಂಗೆ ಮಗಳಾಗಿ ಅದು ಒಳ್ಳೇದಾತಂದ್ರೆ ನಾವು ನಿನಗೇನೋ ಕಾಣಿಕೆ ಒಪ್ಪಿಸ್ತೇವೆ ಅಂತಂದು ಅನ್ಕೊಂಡ್ರು. ಆ ದೇವ್ರ ತಳ ಅದು ಈ ಕಡೆ ಬರೋದಕ್ಕೆ ಅದು ಮಗು ಹೆಸರಾಗಿ ಸಾಯ್ತಕ್ಕಂಥ ಹುಡುಗ ಹಾಕ್ಯಂದಾರ ಅದನ್ನ ಇದು ಆಗಿ ಅವಾಗ ಇದಾತಂತೆ. ಅವಾಗ ಅವರು ಮನೆಯವರು ಏನದಾರಲ್ಲ ತಂದು ಇದನ್ನ ಮುಗಿಸಿದ್ರು. ಅಲ್ಲಿ ಕೂಲಾಳಗಿದ್ದಂಗ ಗವಿಗಳು ಇಲ್ಲಿ ಏನಾದ್ರು ಇಲ್ಲ? ಇಲ್ಲಲ್ಲ ಐತ್ರಿ. ಇಲ್ಲಿ ಹಿಂದಿ ಹೇಳ್ತಾರೆ ಯಜಮಾನ್ರಿ, ನಮ್ಮ ಗುಡದಾಗಂತ ಹೋಗಿಲ್ಲ. ಸರಿ, ಇಲ್ಲಿನ ಸ್ಥಳೀಯರಿಗೆ ಗೊತ್ತಿಲ್ಲದೆ ಇರೋ ಆ ಗುಹೆನ ಹುಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಇವತ್ತು ನಾನು ಅರಸೀಕೆರೆಗೆ ಬಂದಿದ್ದೀನಿ. ಅರಸೀಕೆರೆಗೂ ಮತ್ತು ಕೂಲಹಳ್ಳಿಗೂ ಒಂದು ಐತಿಹಾಸಿಕ ಸುರಂಗ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಆ ಜಾಗನ ನೋಡಕ್ ಬಂದಿದ್ದೀನಿ, ನಿಮಗ್ ತೋರ್ಸಕ್ ಬಂದಿದ್ದೀನಿ. ಆ ಸುರಂಗ ಬಂದ್ಬಿಟ್ಟು ನರಸಪ್ಪ ಗುಡ್ಡದಲ್ಲಿದೆ ಅಂತ ಹೇಳಿದ್ರು. ಸೊ ಆ ನರಸಪ್ಪ ಗುಡ್ಡನ ನೋಡ್ಕೊಂಡ್ ಬಂದಿದ್ದೀನಿ. ಬಟ್ ಈ ಸದ್ಯ ನನಗಂತೂ ಇಲ್ಲೆಲ್ಲಿ ಕಾಣಿಸ್ತಾ ಇಲ್ಲ. ಸೊ ಮೇಲ್ಗಡೆ ಕಾಣಿಸೋ ಆ ಗುಡ್ಡಕ್ಕೆ ಹೋಗೋಣ. ನೋಡೋಕ್ ತುಂಬಾ ಎತ್ತರ ಇಲ್ಲ ಅಂತ ಕಾಣಿಸುತ್ತೆ, ಬಟ್ ಹತ್ತುತ್ತಾ ಹೋದ್ರೆ ಬೇಗ ಗಮ್ಮತ್ ಬಿಡುತ್ತೆ. ಈ ಪುಟದಲ್ಲಿ ಅನ್ಎಕ್ಸ್ಪೆಕ್ಟೆಡ್, ನಾನು ಅಂದ್ಕೊಂಡೇ ಇರಲಿಲ್ಲ, ಒಂದು ಅದ್ಭುತವಾದ ಅಚ್ಚರಿಯ ಗುಹೆನ ನಾನು ನೋಡ್ತೀನಿ. ಬನ್ನಿ, ನಿಮ್ಗೂ ಆ ಗುಹೆ ಹೆಂಗಿದೆ ಅಂತ ತೋರಿಸ್ತೀನಿ. ಈ ಒಂದು ಗುಹೆಗೆ ಬರಬೇಕು ಅಂತಂದ್ರೆ ಸುಮಾರು 300+ ಮೆಟ್ಲುಗಳನ್ನ ಹತ್ಬೇಕಾಗುತ್ತೆ. ಇನ್ನೇನು ಮೆಟ್ಲು ಮುಗಿತಿದ್ದಂಗೆ ಅದ್ಭುತವಾದ ಇಲ್ಲಿ ನಿಮ್ಗೆ ದೇವರ ಶಿಲ್ಪಿಗಳು ಕಾಣ್ತವೆ. ತದನಂತರ ದೊಡ್ಡ ಶಿವಲಿಂಗ ಕಾಣಿಸುತ್ತೆ. ಈ ಶಿವಲಿಂಗದ ಹಿಂದೆ ಇರ್ತಕ್ಕಂಥದ್ದೇ ಗುಹೆ. ಎಷ್ಟಾಗುತ್ತೋ ಅಷ್ಟು ಗುಹೆ ಒಳಗಡೆ ಹೋಗಿ ತೋರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಆಕ್ಚುಲಿ ನನಗೆ ಹಾವಿರೋದೇ ಸ್ವಲ್ಪ ಭಯ ಅನ್ಸುತ್ತೆ ನನಗೆ. ಫುಲ್ ಕಲ್ಲು ಪಟ್ರೆ ಅವರು ಇಲ್ಲೆಲ್ಲ ಇರೋದು.